ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ. ಅದು ಖರ್ಗೆ ಅವರು ಹೆಸರು ಯಾಕೆ ತತ್ತಾರೆ ಅಂತಂದ್ರೆ ಖರ್ಗೆ ಅವ್ರಂತಂದು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡ್ತೀವಿ ಅಂತ ಹೈಕಮಾಂಡ್ ಏನೋ ಒಂದು ಚರ್ಚೆ ಶುರುವಾಗಿತ್ತು. ಅದನ್ನು ತಪ್ಪಿಸ್ಬೇಕು ಅಂತ ತಿಳ್ಕೊಂಡು ಇದೊಂದು ದಾರಿ ಹುಡುಕ್ಯಾರ. ಇದರ ಅರ್ಥ ಏನಂದ್ರೆ ನಾವೇನು ಇವ್ರನ್ನ ಮಾಡಿರಿ ಅವ್ರನ್ನ ಮಾಡಿರಿ ಅಂತ ಹೇಳೋಕೆ ನಾವು ಯಾರು, ನಮ್ಗೆ ಸಂಬಂಧನೂ ಇಲ್ಲ ಅದು ವಿಷಯ. ಆದರೆ ಇದು ಖರ್ಗೆ ಅವ್ರ ಹೆಸರು ತಂದಿರೋದಿರ್ಬೋದು, ಡಾಕ್ಟರ್ ಪರಮೇಶ್ವರ್ ಅವ್ರ ಹೆಸರು ತಂದಿರೋದಿರ್ಬೋದು, ಇದೆಲ್ಲವೂ ಸಹಿತ ಇವತ್ತೇನೋ ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದು 50-50 ಒಪ್ಪಂದ ಆಗಿತ್ತು ಅಂತ. ಅದನ್ನು ಆಗಿದೆಯೋ ಇಲ್ಲೋ ಅವ್ರಿಗೆ ಪುಣ್ಯಾತ್ಮರಿಗೆ ಗೊತ್ತು. ಆದರೆ ಅದನ್ನು ದಾರಿ ತಪ್ಪಿಸಿ ಒಟ್ಟು ಗೊಂದಲ ಮಾಡಲಿಕ್ಕೆ ಇದರ ಒಟ್ಟು ಪರಿಣಾಮ ಏನಾಗಿದೆ ಅಂತಂದ್ರೆ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ, ಭ್ರಷ್ಟಾಚಾರ, ಬಹುತೇಕ ಭ್ರಷ್ಟಾಚಾರದಲ್ಲಿ ನಂಬರ್ 1 ಇರುತ್ತೆ. ಸ್ಯಾಲ್ರಿ ಕೊಡೋಕ್ಕೆ ದುಡ್ಡಿಲ್ಲ, ಈ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಡ್ರಗ್ ಮೆನೇಸ್ ಅಂತೂ, ಡ್ರಗ್ದ ಹಾವಳಿ ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ ಪೊಲೀಸರು ಅಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿಯೂ ನೀವು ನೋಡಿರ್ಬೋದು, ಯಾರ್ದು ನೆಗೆಟಿವ್ ಬಂದಿದೆ ಅವ್ರ ಹತ್ರ ದುಡ್ಡು ಇಸ್ಕೊಂಡಾರೆ. ಡ್ರಗ್ ಕನ್ಸ್ಯೂಮ್ ಮಾಡಿದ್ದಾರೆ, ಗಾಂಜಾ ಕನ್ಸ್ಯೂಮ್ ಮಾಡಿದ್ದಾರೆ ಅಂತ. ಯಾರ್ದು ಪಾಸಿಟಿವ್ ಬಂದಿದೆ ಅವ್ರ ಹತ್ರ ಇಸ್ಕೊಂಡಿದ್ದಾರೆ. ಪಾಸಿಟಿವ್ ಬಂದವ್ರಿಗೆ ನೀವು ಸರಿ ದಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡಬೇಕು, ಭಾಳ ಅದರ ಒಂದು ಕೇಸ್ ಮಾಡಬೇಕು. ನೆಗೆಟಿವ್ ಬಂದವ್ರಿಗೆ ತೊಂದರೆ ಕೊಡಬಾರ್ದು. ಒಂದೇ ದಿವಸ 80 ಜನರ ಕಡೆ ವಸೂಲು ಮಾಡಿದ್ದಾರೆ. ಯಾರ ಜವಾಬ್ದಾರಿ ಇದಕ್ಕೆ? ಇದು ಭಾಳ ಗಂಭೀರವಾಗಿ ಅವರು ಬೆಲ್ಲದವರು ಹೇಳಿದ್ದನ್ನು ನಾನು ನೋಡಿದ್ದೇನೆ. ಭಾಳ ಗಂಭೀರವಾದಂಥ ವಿಷಯ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ವಿಶೇಷವಾಗಿ ಪೊಲೀಸು, ಕಂದಾಯ ಇಲಾಖೆ, ಎಲ್ಲ ಇಲಾಖೆಯಲ್ಲಿ, ಅದರಲ್ಲಿ ಇದರಲ್ಲಂತೂ ಭಾಳ ಜಾಸ್ತಿ ಆಗಿದೆ. ಥ್ಯಾಂಕ್ ಯು.